ಅವರು ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಈಗ ಅದನ್ನ ಫುಲ್ಫಿಲ್ ಮಾಡಕ್ಕೆ ಈಗ ಯಾರು ಅವ್ರ ಸ್ವಂತ ದುಡ್ಡಿಂದ ಯಾರು ಫುಲ್ಫಿಲ್ ಮಾಡೋದಿಲ್ಲ. ಈಗ ಏನಾಗಿದೆ ಅಂದ್ರೆ ನಾವು ನಮ್ಮಿಂದ ಬರಂತ ಟ್ಯಾಕ್ಸ್ ಅಮೌಂಟ್ ಆಗಿರ್ಬೋದು ಅಥವಾ ರೆವೆನ್ಯೂ ಏನು ನಾವು ಸರ್ಕಾರಕ್ಕೆ ನಾವು ಕಟ್ತಾ ಹೋಗ್ತೀವಿ, ಅದರಿಂದ ಅವರು ಅದನ್ನ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗ ರೈತರ ಹತ್ರ ಅವರು ಕೊಂಡ್ಕೊಳ್ಳೋ ಹಾಲಿಗೆ ಬೈ ಚಾನ್ಸ್ ಅಕಸ್ಮಾತಾಗಿ ಏನಾದರೂ ಅವರು ಬೆಲೆ ಜಾಸ್ತಿ ಕೊಡ್ತಾರೆ ಅಂತಂದ್ರೆ ಪೈಸೆಲಿ ಇನ್ಕ್ರೀಸ್ ಮಾಡ್ತಾರೆ. ಆದರೆ ನಮ್ಮಂಥ ಗ್ರಾಹಕರು ಕೊಂಡ್ಕೊಳ್ಳೋ ಹಾಲಿಗೆ ಇವರು ರೂಪಾಯಿಗಟ್ಟಲೆ ಇನ್ಕ್ರೀಸ್ ಮಾಡಿಬಿಡ್ತು ಅಂತಂದ್ರೆ ಇದೆಷ್ಟರ ಮಟ್ಟಿಗೆ ಸರಿ? ಖಂಡಿತವಾಗ್ಲೂ ಹೌದು. ಇಲ್ಲಿ ರೈತರಿಗೂ ಮೋಸ ಆಗ್ತಾ ಇದೆ, ಗ್ರಾಹಕರಿಗೂ. ನಮ್ಮಂತ ಪ್ರತಿದಿನ ನಾವು ನಮ್ದು ದಿನಚರಿ ಸ್ಟಾರ್ಟ್ ಆಗದೆ ಹಾಲಿಂದ. ಮಕ್ಳಿಗೆ ಅಥವಾ ನಮ್ಮ ಟೀ ಕಾಫಿಯಿಂದನೇ ನಮ್ದು ದಿನಚರಿ ಸ್ಟಾರ್ಟ್ ಆಗುತ್ತೆ. ಇದರಿಂದಾಗಿ ಏನಾಗ್ತಾ ಇದೆ, ನಮಗೂ ಮೋಸ ಆಗ್ತಾ ಇದೆ. ಈಗ ನಾವು ಟ್ಯಾಕ್ಸು ಮತ್ತೊಂದು ಎಲ್ಲ ನಾವು ಕಟ್ತಾ ಇದ್ದೀವಿ, ರೆವಿನ್ಯೂ ಜನರೇಟ್ ಆಗ್ತಾ ಇದೆ, ಟ್ಯಾಕ್ಸ್ ಪೇ ಆಗ್ತಾ ಇದೆ. ಬಟ್ ಅದರಿಂದ ರೈತರಿಗಾದ್ರೂ ಅನುಕೂಲ ಆಗುತ್ತೆ ಅಂತಂತಂದ್ರೆ ಅಲ್ಲೂ ಸಮಾಧಾನ ಇಲ್ಲ ನಮಗೆ. ಅಲ್ಲೂ ಈಗ ಅವರು ರೈತರು ತಂದು ಹಾಕೋ ಹಾಲಿಗೆ ಅವರು ಪೈಸೆಗಟ್ಟಲೆ ಇನ್ಕ್ರೀಸ್ ಮಾಡ್ತಾರೆ. ನಮ್ಮಂತ ಗ್ರಾಹಕರಿಗೆ ರೂಪಾಯಿಗಟ್ಟಲೆ ಇನ್ಕ್ರೀಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ?